ಇವತ್ತಿಗೆ ನಂದು 100K ಫಾಲೋವರ್ಸ್ ಕಂಪ್ಲೀಟ್ ಆಯ್ತು. ಯಾರೆಲ್ಲ ನಂಗೆ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳಕ ಇಷ್ಟಪಡ್ತೀನಿ. ಹಂಗೆ ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಸದಾ ಚಿರುಣಿಯಾಗಿರ್ತೀನಿ ಅಂತ ಹೇಳಕ ಇಷ್ಟಪಡ್ತೀನಿ. 100K ಸ್ಪೆಷಲ್ ಅತಿ ಶೀಘ್ರದಲ್ಲೇ ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ನಾನು ಏನ್ ಮಾಡ್ತೀನಿ ಅಂತ. ಅದೆಲ್ಲ ಆಗಿದ್ದಾದ್ಮೇಲೆ 2 ಎಕರೆ ಬೈಲ್ಕ ನನ್ನ ಫ್ರೆಂಡ್ಸ್ ಕೇಳಿದೆ ಮಚ್ಚ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ವೈರ್ಲಾಕ್ರಿ ಅಂತಂದೆ. ನಾನು ಬರೋದು 4 ಗಂಟೆ ಆಗಿತ್ತು. ಪಾಪ ನನ್ನ ಫ್ರೆಂಡ್ಸ್ ಅದನ್ನೆಲ್ಲ ಮಾಡಿ ಮುಗಿಸಾಕಿದ್ರು. ಅದೆಲ್ಲ ಆಗಿದ್ದಾದ್ಮೇಲೆ ನನ್ನ ಫ್ರೆಂಡ್ ಮಾವಿನ ಗಿಡ ಕೂಡ ಊತಿದ್ನ 1 ವರ್ಷ ಆಗೈತಿದ್ದು ಊತಿ ನಮ್ಮ ಖುಷಿ ಹೊಂಡ ಪಕ್ಕದಲ್ಲೇ ಬಂದಾಗೆಲ್ಲ ನೀರ್ ಹಾಕ್ತಾ ಇರ್ತಾನೆ ಒಂದೊಂದು ಜಗ್ಗು. ಯಾಕಂತಂದ್ರೆ ಯಾವ್ದಾನ ಮಾವಿನ ಗಿಡದ ಹಣ್ಣಿಗೆ ಬಿಟ್ರೆ ತಿನ್ನಕ್ಕೋಸ್ಕರ. ನಾನು ಯಾವ್ದಪ್ಪ ಚೆಲ್ಲಿರೋದು ಲೋಕಲ್ ಬೀಜ ಅಂತಂದ್ರೆ ಇದ್ರ ಹೆಸರು ಬಂದು ಭೂಮಿ ಕಂಡ್ಬಿಟ್ಟಿದೆ. ಕರೆಕ್ಟ್ ಆಗಿ 30 ಪ್ಯಾಕೆಟ್ ಚೆಲ್ಲಿದ್ದೀನಿ 2 ಎಕರೆ ಬೈಲ್ಕ. ಒಂದು ಪ್ಯಾಕೆಟ್ 100 ಗ್ರಾಮ್ ಬರ್ತೈತೆ. ಒಂದು ಪ್ಯಾಕೆಟ್ 100 ಗ್ರಾಮ್ ಬಂದ್ರೆ ಎಷ್ಟಪ್ಪ ರೇಟ್ ಅಂತಂದ್ರೆ 550 ರೂಪಾಯಿ ಬಿತ್ತು ಒಂದು ಪ್ಯಾಕೆಟ್. ಕರೆಕ್ಟ್ ಆಗಿ 3 kg ಚೆಲ್ಲಿದ್ದೀನಿ ಇದಕ್ಕ. ಇದೆಲ್ಲ ಮಾಡ್ಬೇಕಾದಾಗ ನನ್ಗೊಂದು ಫೋನ್ ಬಂತು, ಅಣ್ಣ ಈ ತರ ಆಗ್ಬಿಟ್ಟೈತೆ ಒಂದ್ ಹೆಲ್ಪ್ ಮಾಡ್ಬೇಕು ವಿಡಿಯೋ ಮಾಡಿ ಅಂತಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು 4-5 ಜನ ವಿಚಾರಿಸಿದೆ. ಆಗಿರೋದು ಸತ್ಯ ಅಂತ ಕೂಡ ನನಗೂ ಗೊತ್ತಾಯ್ತು. ಈ ಹುಡುಗನ ಹೆಸರು ಬಂದು ಗೌತಮ್, ಊರ ಹೆಸರು ಬಂದು ದೊಡ್ಡಕೊಡ್ತೂರು, ನಮ್ಮ ಮಾಲೂರು ತಾಲೂಕು. ನಮ್ಮ ಮಾಲೂರು ಹುಡುಗನೇ ಪಾಪ. ಈ ಹುಡುಗ ಕಳ್ಳೆಕಾಯಿ ವ್ಯಾಪಾರ ಮಾಡ್ತಾ ಇದ್ದಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ. ಕಳ್ಳೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಾಗ ಆಕ್ಸಿಡೆಂಟ್ ಆಗ್ಬಿಟ್ಟು ತಲೆಕ ಸ್ವಲ್ಪ ಜೋರಾಗಿ ಏಟ್ ಬಿದ್ದೈತೆ. ಇವರು ಬಡ ಕುಟುಂಬದವರು. ಇವಾಗ 12.5 ಲಕ್ಷ ಕಾಸು ಕೂಡ ಖರ್ಚು ಮಾಡವ್ರೆ ಸಾಲ ಸೋಲ ಮಾಡಿ. ಇನ್ನೂ ಸ್ವಲ್ಪ ಅಮೌಂಟ್ ಕೂಡ ಬೇಕಾಗಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಅವ್ರ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಮತ್ತೆ ಸ್ಕ್ಯಾನರ್ ಕೂಡ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅವ್ರನ್ನ ಕೇಳಿ ತಿಳ್ಕೊಂಡು ಆಮೇಲೆ ಹೆಲ್ಪ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ ಕೈಯಲ್ಲಿ ಹೆಲ್ಪ್ ಮಾಡಕ್ಕಾಗಿದ್ದು ಪರವಾಗಿಲ್ಲ, ನೀವು ಈ ವಿಡಿಯೋನ ಎಷ್ಟಾಗ್ತದೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾರಾದ್ರೂ ನೋಡಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳಕ ಇಷ್ಟಪಡ್ತೀನಿ. ನನ್ನ ಕೈಲಾಗಿದ್ದು ನಾನು ಹೆಲ್ಪ್ ಮಾಡಿದ್ದೀನಿ, ನೀವು ಹೆಲ್ಪ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.